ನಮಸ್ಕಾರ ಕರ್ನಾಟಕ. ಆ ದಿನ ಎರಡು ಘಟನೆಗಳು ನಡೆದವು. ಒಂದು ಕಡೆ ಭಾರತದ ಪಾರಂಪರಿಕ ಬದ್ಧವೈರಿಯಾದ ಆಂಗ್ಲರನ್ನು ಭಾರತ ತಂಡ ಬಗ್ಗು ಬಡಿಯುವುದರ ಮುಖಾಂತರ 150 ರನ್ಗಳ ಭರ್ಜರಿ ಗೆಲುವು ಸಾಧಿಸಿದರೆ, ಇನ್ನೊಂದು ಕಡೆ ದೂರದ ಮಲೇಷಿಯಾದಲ್ಲಿ ನಡೆದ ಅಂಡರ್-19 T20 ವುಮೆನ್ಸ್ ವರ್ಲ್ಡ್ ಕಪ್ನಲ್ಲಿ ಭಾರತ ತಂಡ ಗೆಲುವು ಸಾಧಿಸುವುದರ ಮುಖಾಂತರ ಎರಡನೇ ಬಾರಿಗೆ T20 ವರ್ಲ್ಡ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಸ್ನೇಹಿತರೆ, ಫೆಬ್ರವರಿ 2 ಕೋಲಾಲಂಪುರ್ನ ಓವಲ್ ಕ್ರೀಡಾಂಗಣದಲ್ಲಿ ನಡೆದ ಅಂಡರ್-19 T20 ವುಮೆನ್ಸ್ ವರ್ಲ್ಡ್ ಕಪ್ನ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಸೌತ್ ಆಫ್ರಿಕಾ ತಂಡ ಕೇವಲ 82 ರನ್ಗಳಿಗೆ ಆಲ್ಔಟನ್ನು ಅನುಭವಿಸುತ್ತದೆ. ನಂತರದಲ್ಲಿ ಬ್ಯಾಟಿಂಗ್ ಆರಂಭಿಸಿದ ಭಾರತ ಕೇವಲ 1 ವಿಕೆಟ್ ನಷ್ಟಕ್ಕೆ 84 ರನ್ಗಳನ್ನು ಬಾರಿಸುವುದರ ಮುಖಾಂತರ ಬರೋಬ್ಬರಿ 9 ವಿಕೆಟ್ಗಳ ಜಯವನ್ನು ಸಾಧಿಸಿತು. ಈ ಮೂಲಕ 44 ರನ್ಗಳನ್ನು ಗಳಿಸಿ 3 ವಿಕೆಟ್ ಕಬಳಿಸುವುದರ ಮುಖಾಂತರ ಗೊಂಗಾಡಿ ತ್ರಿಷಾ ಅವರು ಪ್ಲೇಯರ್ ಆಫ್ ದಿ ಮ್ಯಾಚ್ ಹಾಗೂ ಪ್ಲೇಯರ್ ಆಫ್ ದ ಸೀರೀಸ್ ಅವಾರ್ಡನ್ನು ತಮ್ಮ ಮುಡಿಗೇರಿಸಿಕೊಂಡರು. ಈ ಮೂಲಕ BCCI ಈ ತಂಡಕ್ಕೆ ಬರೋಬ್ಬರಿ 5 ಕೋಟಿ ಬಹುಮಾನ ಮೊತ್ತವನ್ನು ಘೋಷಿಸಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಶ್ರೀಕೃಷ್ಣ.